ಎಷ್ಟು ಕೃಷಿ ಭೂಮಿ ಇದ್ದರೆ ಅಂಥವರಿಗೆ BPL ರೇಷನ್ ಕಾರ್ಡ್ ಸಿಗಲ್ಲ. ಇಲ್ಲಿದೆ ಸರ್ಕಾರದ ಹೊಸ ರೂಲ್ಸ್. ಏನಿದು ಹೊಸ ರೂಲ್ಸ್? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ. ಭಾರತ ಸರ್ಕಾರ ತನ್ನ ಪ್ರಜೆಗಳಿಗಾಗಿ ಅವರ ಜೀವನ ಶೈಲಿಯನ್ನು ಸುಧಾರಿಸುವುದಕ್ಕಾಗಿ ಒಂದಲ್ಲ ಒಂದು ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇರುತ್ತದೆ. ಇನ್ನು ಸರ್ಕಾರದ ಯೋಜನೆಗಳನ್ನು ನೇರವಾಗಿ ಜನರಿಗೆ ತಲುಪಿಸುವುದಕ್ಕಾಗಿ ಕೂಡ ಸರ್ಕಾರ ಸಾಕಷ್ಟು ಮೂಲಗಳನ್ನು ಕಂಡುಹುಡುಕಿದೆ. ಇದೇ ಕಾರಣದಿಂದಾಗಿ ಮೇಲ್ವರ್ಗದ ಹಾಗೂ ಬಡತನ ರೇಖೆಗಿಂತ ಕೆಳವರ್ಗದ ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸುವ ಕೆಲಸವನ್ನು ಕೂಡ ಮಾಡಿದೆ. ಇದೇ ಕಾರಣಕ್ಕಾಗಿ ಸರ್ಕಾರ APL ಮತ್ತು BPL ರೇಷನ್ ಕಾರ್ಡ್ಗಳ ಸೃಷ್ಟಿಯನ್ನು ಮಾಡಿರೋದು. ಈ ರೇಷನ್ ಕಾರ್ಡ್ಗಳ ಮೂಲಕವೇ ಬಡವರ್ಗದ ಜನರಿಗೆ ಸೇರಬೇಕಾಗುವಂಥ ಪ್ರತಿಯೊಂದು ಯೋಜನೆ ಹಾಗೂ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುವಂಥ ಕೆಲಸವನ್ನು ಮಾಡುತ್ತದೆ. ಹೀಗೆ ಅಂದ ಮಾತ್ರಕ್ಕೆ ಪ್ರತಿಯೊಬ್ಬರಿಗೂ ಕೂಡ BPL ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಅಂದುಕೊಳ್ಳಬೇಡಿ. ಯಾಕಂದರೆ ಈಗ ಸರ್ಕಾರದ ಕಣ್ಣಿಗೆ ಮಣ್ಣನ್ನು ಎರಚಿ ಸಾಕಷ್ಟು ಆರ್ಥಿಕವಾಗಿ ಸ್ಥಿರವಂತರಾಗಿರುವಂಥ ಜನರು ಕೂಡ BPL ರೇಷನ್ ಕಾರ್ಡನ್ನು ನಕಲಿ ದಾಖಲೆಗಳನ್ನು ನೀಡುವ ಮೂಲಕ ಹೊಂದಿರುವುದನ್ನು ನೀವು ಕಾಣಬಹುದಾಗಿದೆ. ಈ ಮೂಲಕ ಅರ್ಹರಾಗಿರುವಂಥ ಜನರಿಗೆ ಸೇರಬೇಕಾಗಿರುವಂಥ ಸೇವೆ ಸೌಲಭ್ಯಗಳು BPL ರೇಷನ್ ಕಾರ್ಡ್ ಮೂಲಕ ಕೆಲವು ಅನರ್ಹ ಅಯೋಗ್ಯರಿಗೂ ಕೂಡ ಸೇರುವಂತಾಗಿದೆ. ನಿಜಕ್ಕೂ ಕೂಡ ಬೇಸರದ ವಿಚಾರವಾಗಿದೆ. ಮಾಹಿತಿಯ ಪ್ರಕಾರ ಈ ರೀತಿಯ ನಕಲಿ ದಾಖಲೆಗಳನ್ನು ನೀಡುವ ಮೂಲಕ BPL ರೇಷನ್ ಕಾರ್ಡ್ ಪಡೆದುಕೊಂಡಿರುವಂಥ ಆರ್ಥಿಕವಾಗಿ ಚೆನ್ನಾಗಿರುವಂಥ ಕುಟುಂಬದ ರೇಷನ್ ಕಾರ್ಡ್ ರದ್ದುಪಡಿಸುವ ಕೆಲಸವನ್ನು ಆಹಾರ ಇಲಾಖೆ ಮಾಡ್ತಾ ಇದೆ. ಇನ್ನು ಸಾಕಷ್ಟು ಪ್ರಕರಣಗಳಲ್ಲಿ ಈ ರೀತಿ ತಪ್ಪು ಮಾಡಿರುವುದಾಗಿ ಕಾನೂನು ಕ್ರಮಗಳನ್ನು ಜರುಗಿಸುವ ಸಾಧ್ಯತೆ ಕೂಡ ಇದೆ. ಅದಕ್ಕಾಗಿ ನೀವು ಮುಂಚೆನೇ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಸರೆಂಡರ್ ಮಾಡಿಬಿಡಿ ಎನ್ನುವುದಾಗಿ ಕೂಡ ಹೇಳಲಾಗುತ್ತಿದೆ. ನೀವು ಇನ್ನು ಕೃಷಿಕರಾಗಿದ್ದರೂ ಕೂಡ ಇಂತಿಷ್ಟು ಜಮೀನಿಗಿಂತ ಹೆಚ್ಚಿಗೆ ಜಮೀನು ನಿಮ್ಮ ಬಳಿ ಇದ್ದರೆ ನಿಮಗೂ ಕೂಡ BPL ರೇಷನ್ ಕಾರ್ಡ್ ಸಿಗುವುದಿಲ್ಲ ಅನ್ನೋದನ್ನು ತಿಳಿದುಕೊಳ್ಳಿ. ಎಷ್ಟು ಜಮೀನು ಇರಬೇಕು ಎಂದು ನೋಡೋಣ. ಹೌದು, ಆಹಾರ ಇಲಾಖೆಯ ನಿಯಮಗಳ ಪ್ರಕಾರ BPL ರೇಷನ್ ಕಾರ್ಡ್ ಪಡೆದುಕೊಳ್ಳುವಂಥ ಪ್ರತಿ ಕುಟುಂಬದವರು 3 ಹೆಕ್ಟರ್ಗಿಂತ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿರಬಾರದು. ಅಥವಾ ಭೂಮಿಯನ್ನು ಹೊಂದಿದ್ದರೆ ಯಾವುದೇ ಕಾರಣಕ್ಕೂ ಅವರಿಗೆ BPL ರೇಷನ್ ಕಾರ್ಡ್ ನೀಡಲು ಸಾಧ್ಯವಿಲ್ಲ ಎಂಬುದಾಗಿ ನಿಯಮಾವಳಿಗಳಲ್ಲಿ ಬರೆಯಲಾಗಿದೆ. ಹೀಗಾಗಿ ನೀವು ಕೃಷಿಕರೇ ಆಗಿದ್ದರೂ ಕೂಡ ನೀವು ಈ ನಿಯಮಗಳ ಅಡಿಯಲ್ಲಿ ಈ ಭೂಮಿಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ದರೆ ನಿಮಗೆ BPL ರೇಷನ್ ಕಾರ್ಡ್ ನೀಡಲಾಗುವುದಿಲ್ಲ. ಹಾಗೂ ಈಗಾಗಲೇ ನಿಮ್ಮ ಬಳಿ ಇದ್ದರೆ ಕೂಡಲೇ ಸರೆಂಡರ್ ಮಾಡಿಬಿಡಿ. ಇಲ್ಲವಾದಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದುಪಡಿಸಲಾಗುತ್ತದೆ. ಹಾಗೂ ಇದರಿಂದ ನಿಮಗೆ ಅಧಿಕಾರಿಗಳಿಂದ ವಾರ್ನಿಂಗ್ ಸಿಗುವಂಥ ಸಾಧ್ಯತೆ ಕೂಡ ಇರುತ್ತದೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.